ಯಾಕಂದರೆ ನಾನು ಇವಾಗಲೂ ಒಂದು 7ರಿಂದ 8 ಲಕ್ಷ ಖರ್ಚು ಮಾಡಿರ್ಬೋದು. ಹೌದು, ನಾನೇ ಗಾಡಿ ಕೊಡಿಸಿರ್ಬೋದು, ಪುಷ್ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ಔಸ್ಕೊಂಡು ಎತ್ತಿಟ್ಟು ಬೇರೆ ಹೊರಗಡೆ ಫೈನಾನ್ಸ್ ತೊಗೊಂಡು ಬಂದು ಮಾಡಿರೋದು. ಸಾಲ ಮಾಡ್ತೀನಿ. ಅಲ್ಲಿ ಟಾಯ್ಲೆಟ್ಸ್ ಅನುಕೂಲಗಳಿರಲಿಲ್ಲ, ಹೊರಗಡೆ ಹೋಗಬೇಕಾಯ್ತು. ಬೈಲಲ್ಲಿ ಹೋದಾಗ ಏನಾಗ್ತಿತ್ತು, ಕಿಡ್ನಾಪ್ ಮಾಡಿಬಿಡೋರು, ಇಲ್ಲ ಅಂದರೆ ರೇಪ್ ಅಟೆಂಪ್ಟ್ ಮಾಡೋರು ತುಂಬಾ ಇತ್ತು. ಆ ಥರ ಎಲ್ಲ ಆಗಿ ಎಷ್ಟೋ ಹೆಣ್ಮಕ್ಳು ಪ್ರೆಗ್ನೆಂಟ್ ಎಲ್ಲ ಆಗಿಬಿಟ್ಟು ಅವ್ರಿಗೆ ಏನು ವಿಟ್ನೆಸ್ಸೇ ಸಿಗ್ತಾರಲ್ಲ, ಆ ರೀತಿ ಅವ್ರನ್ನ ಒಂದು ಇದು ಮಾಡು. ಅದಕ್ಕೋಸ್ಕರ ನಮಗೆ ಆ ಭಯದಿಂದ ನಮ್ಮ ತಂದೆ ಹೆಣ್ಣು ಮಕ್ಕಳೇ ಆಗಲ್ಲ ಅಲ್ಲಿ ಇರಬಾರ್ದು. ಆ ಥರ ಸಿಚುವೇಷನಲ್ಲಿ ನಾವು ತುಂಬ ಫೇಸ್ ಮಾಡಿದ್ದೀವಿ. ಆ ವೀರಪ್ಪನ ಆ ವ್ಯಕ್ತಿ ಒಳ್ಳೆಯವನಾಗಿದ್ದರೂ ಅವ್ನ ಸಹಚರರು ಒಳ್ಳೆಯವ್ರು ಆಗ್ತಿರ್ಲಿಲ್ಲ. ನಾವು ಫ್ರೀಡಮ್ ಇರ್ತಿರಲಿಲ್ಲ ಹೆಣ್ಣು ಮಕ್ಳು. ಸೊ ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಸರ್ಟಿಫಿಕೇಟ್ ಅಷ್ಟೇ. ಫೆನ್ಷನ್ ತೊಗೋಬೋದು ಇನ್ನು ಯಾವಾಗ 60 ವರ್ಷ ಆದಮೇಲೆ. ಅಷ್ಟರ ಕೂಡ ಅವಳೇ ದುಡಿಬೋದಲ್ಲ. 10 ಮುತ್ತು ಕಟ್ಟೋದಕ್ಕಿಂತ 1 ಮುತ್ತು ಕಟ್ತೀನಿ, ಅದೇ ನನ್ನ ಸ್ವಾತಿ ಮುತ್ತು. ಅವಳಿಗೆ ಆ ಜಾಬ್ ಬೇಡ, ನನಗಿಷ್ಟ ಇಲ್ಲ, ಹೊಸ ಪ್ರಪಂಚನ ಅವಳು ನೋಡಲಿ ಅಂತ ನೀವು ಆ ಕಾಲದಲ್ಲಿ ಇಷ್ಟಪಟ್ಟು ನಮ್ಮ ಯಜಮಾನ್ರನ್ನ ಮದುವೆ ಮಾಡಿದ್ದೆ ಗೌರ್ಮೆಂಟ್ ಜಾಬ್ ಅವ್ರಿಗೆ. ಇನ್ನೊಂದು 2 ವರ್ಷದಲ್ಲಿ ಅವಳು ಇನ್ನೂ ಟಾಪಾಗಿ ಬೆಳೀತಾಳೆ. ನಂಗೆ ತುಂಬ ಇಷ್ಟ. ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರಪಂಚ ನೋಡ್ಬೋದು, ತನ್ನ ಕಣ್ಣಲ್ಲಿ ಪ್ರಯಾಣ ಮಾಡಿ ನೋಡಬೇಕಲ್ಲ, ಅದು ನಮ್ಮ ಆಸೆ. ನನಗಂತೂ ತುಂಬಾ ಇತ್ತು. ಅವ್ರ ಅಪ್ಪನಿಗೆ ಹೇಳ್ದೇನೆ ನಾನು ಗಾಡಿ ತೆಕ್ಕೊಟ್ಟಿದ್ದೆ. ಸ್ವಲ್ಪ ದಿನ 6 ತಿಂಗಳು ಅವರು ಕಣ್ಣೀರಲ್ಲ, ಅದು ಪನ್ನೀರು. ನೀವೇ ಅಂತಲ್ಲ ಫಸ್ಟ್ ನಿಮ್ಮ ಮಗಳು ಗೌರ್ಮೆಂಟ್ ಎಂಪ್ಲಾಯ್ ಆದ್ರೂ ಕೂಡ ಇದನ್ನ ಮಾಡುವಂತ ಬೈಕ್ ಕಳಿಸಿದೆ. ಹೆಂಗೆ ಆ ಧೈರ್ಯ, ಹೆಂಗೆ ಲೇಡೀಸ್ ಆಗಿ? ಅಂದರೆ ನಾನು ಹಳ್ಳಿ ವಾತಾವರಣದಲ್ಲಿ ಬೆಳೆದಿದ್ದು, ನಮಗೆ ಪ್ರಪಂಚ ಏನು ಅನ್ನೋದೇ ಗೊತ್ತಿಲ್ಲ. ಸಿಟಿ ಅಂದರೆ ಏನೋ ದೊಡ್ಡ, ನಾವು ಬೆಂಗಳೂರಿಗೆ ಬರೋದು ಅಂದರೆ ಒಂದು ಹೊಸ ಸಾಮ್ರಾಜ್ಯಕ್ಕೆ ಬರ್ತೀವಿ ಅನ್ನೋ ಥರ ಇತ್ತು ಒಂದು ಕಾಲದಲ್ಲಿ. ಹಾಗಾಗಿ ನನಗೂ ಒಂದೊಂದ್ಸಲ ಅನ್ನಿಸ್ತಿತ್ತು, ನಾವು ಅದೇ ಜೀವನ ಮಾಡಿದ್ವಿ, ನನ್ನ ಮಗಳು ಯಾಕೆ ಆ ಥರ ಜೀವನ ಮಾಡಬೇಕು. ಅದು ಸಿಟಿಲಿದ್ದೀವಿ ಇವಾಗ. ಒಲ್ಟೂರು ಮಾಡಲಿ, ಮನೇಲೇ ಕೂತ್ರೆ ಆಗಲ್ಲ. 4 ಗೋಡೆ ಮಧ್ಯದಲ್ಲಿ ಕೆಲಸ ಮಾಡಿದ್ರು ಅವಳು ಏನು ಅಚೀವ್ ಮಾಡೋಕ್ಕಾಗಲ್ಲ. ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರಪಂಚ ನೋಡ್ಬೋದು, ತನ್ನ ಕಣ್ಣಲ್ಲಿ ಪ್ರಯಾಣ ಮಾಡಿ ನೋಡಬೇಕಲ್ಲ, ಅದು ನಮ್ಮ ಆಸೆ. ನನಗಂತೂ ತುಂಬಾ ಇತ್ತು. ಅವ್ರ ಅಪ್ಪನಿಗೆ ಹೇಳ್ದೇನೆ ನಾನು ಗಾಡಿ ತೆಕ್ಕೊಟ್ಟಿದ್ದೆ. ಸ್ವಲ್ಪ ದಿನ 6 ತಿಂಗಳು ಅದನ್ನು ಮೇಂಟೈನ್ ಮಾಡ್ತಿದ್ದೆ. ಫ್ರೆಂಡು ಅಂತ ಸುಳ್ಳು ಹೇಳಿ ಅವಳು ಕೊಡಿಸಿ, ಆಮೇಲೆ ಗೊತ್ತಾಗೋಯ್ತು 1.5 ಲಕ್ಷ ಕೊಟ್ಟು ಸೆಕೆಂಡ್ಸ್ ತೆಕ್ಕೊಟ್ಟಿದ್ದೆ. ನನಗೆ ಅಷ್ಟೊಂದು ಅನುಕೂಲ ಇರಲಿಲ್ಲ, ಏನೋ ಒಂದು ಸಾಲ ಮಾಡಿ ಸಸ್ಪೆನ್ಸ್ ಆಗಿ ತೆಕ್ಕೊಟ್ಟೆ. ಆಮೇಲೆ ಅವ್ರಿಗೆ ಗೊತ್ತಾಗೋಯ್ತು, ದಿನ ಗಾಡಿ ಇಲ್ಲೇ ನಿಲ್ಲುತ್ತಲ್ಲ, ನಮ್ಮ ಮನೆಗೆ ಫ್ರೆಂಡ್ ಗಾಡಿ ಅಂದರೆ ಅವ್ರ ಮನೆಗೆ ಹೋಗ್ಬೇಕು, ನಮ್ಮಲ್ಲಿ ಬಂದು ನಿಲ್ಲುತ್ತಲ್ಲ ಯಾಕೆ ಅಂತ ಫುಲ್ಲು ಕ್ಲಾಸ್ ತೊಗೊಂಡ್ರು. ಆವಾಗ ಹೇಳಿದೆ ಸೆಕೆಂಡ್ಸ್ ಗಾಡಿ ತೆಕ್ಕೊಟ್ಟಿದ್ದೀನಿ ಮಗಳಿಗೆ ಅಂತ. ಯಾಕೆ ಅಂತ ಕೇಳಿದಾಗ ಅವಳಿಗೆ ಆ ಜಾಬ್ ಬೇಡ, ನನಗಿಷ್ಟ ಇಲ್ಲ, ಹೊಸ ಪ್ರಪಂಚನ ಅವಳು ನೋಡಲಿ ಅಂತ ನೀವು ಆ ಕಾಲದಲ್ಲಿ ಇಷ್ಟಪಟ್ಟು ನಮ್ಮ ಯಜಮಾನ್ರನ್ನ ಮದುವೆ ಮಾಡಿದ್ದೆ ಗೌರ್ಮೆಂಟ್ ಜಾಬ್ ಅವ್ರಿಗೆ. ಏನಂತ ಹೇಳಿದ್ರೆ ಈ ಜಾಬಲ್ಲಿ ಹೆಂಗೆ ಗೊತ್ತಾ, 4 ಗೋಡೆ ಒಳಗಡೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟೇ. ಅವತ್ತು ದುಡಿತೀವಿ, ಅವತ್ತು ತಿಂತೀವಿ, ತಿಂಗಳ ಸಂಬಳ ಎಣಿಸ್ತೀವಿ. ಅವಳು ಹಂಗಲ್ಲ. ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ ಅದು ಸ್ವಲ್ಪ ನಮ್ಮ ತಂದೆ ಯಾವಾಗಲೂ ಹೇಳೋರು. ಸೊ ಹಾಗಾಗಿ ನನಗೆ ಅದೇ ಸ್ವಲ್ಪ ಇತ್ತು. ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಸರ್ಟಿಫಿಕೇಟ್ ಅಷ್ಟೇ. ಫೆನ್ಷನ್ ತೊಗೋಬೋದು ಇನ್ನು ಯಾವಾಗ 60 ವರ್ಷ ಆದಮೇಲೆ. ಅಷ್ಟರ ಕೂಡ ಅವಳೇ ದುಡಿಬೋದಲ್ಲ, ಯಾಕೆ ಮಾಡಬಾರ್ದು. ಯಾವುದೋ ಒಂದು ಫೀಲ್ಡು ನಮಗೆ ಇಂಟ್ರೆಸ್ಟ್ ಇದ್ದರೆ ಯಾವುದು ಬೇಕಾದ್ರೂ ಮಾಡ್ಬೋದು. ಇದೇ ಮಾಡಬೇಕು ಅದೇ ಅವ್ರ ತಂದೆಗೆ ಆಸೆ ಇತ್ತು ಪಾಪ, ಅವ್ರ ಆಸೆನ ನಾನು ನೆರವೇರಿಸಲಿಲ್ಲ. ಅವಳು ಒಂದು ದೇಶದಲ್ಲಿ ಹೊರಗಡೆ ಹೋಗಬೇಕು, ಒಂದು ಸಂಸ್ಕೃತಿ ನೋಡಬೇಕು, ಒಂದು ಕಲೆ ನೋಡಬೇಕು, ಕಣ್ಣಲ್ಲಿ ನೋಡಬೇಕು ನಮ್ಮ ಪ್ರಕೃತಿನ ಹೇಗಿದೆ ಅಂತ. ಯಾಕೆಂದರೆ ನಾವು ಬೆಳೆದಿದ್ದ ಜಾಗ ವೀರಪ್ಪನ್ನು ಗೊತ್ತಲ್ಲ ನಿಮಗೆ, ದಂತಚೋರ ವೀರಪ್ಪನ ಅಲ್ಲಿ ನಾವು ಬೆಳೆದಿದ್ದು. ಕೂಡ್ಲೂರು ಅಂತ ಗ್ರಾಮ, ರಾಮಾಪುರದ ಹತ್ರ ಇದೆ. ಅವರ ಅವ್ರದ್ದು ಆ ಲೊಕೇಶನಲ್ಲಿ ಇದ್ದು ಭಯ ಆಗಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋ ಜಾಗದಲ್ಲಿ ಆವಾಗ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಶಿಫ್ಟ್ ಆಗಿದ್ದು ಬೆಂಗಳೂರಿಗೆ. ತುಂಬ ಕಷ್ಟಪಟ್ಟಿದ್ದೀವಿ. ಅಲ್ಲಿ ಒಂದು ಒಳ್ಳೆ ಹೆಣ್ಣುಮಕ್ಕಳು ಅಂತಲ್ಲ, ಹೆಣ್ಣುಮಕ್ಕಳೇ ಆಗಲ್ಲ ಅಲ್ಲಿ ಇರಬಾರ್ದು. ಆ ಥರ ಸಿಚುವೇಷನಲ್ಲಿ ನಾವು ತುಂಬ ಫೇಸ್ ಮಾಡಿದ್ದೀವಿ. ಆ ವೀರಪ್ಪನ ಆ ವ್ಯಕ್ತಿ ಒಳ್ಳೆಯವನಾಗಿದ್ದರೂ ಅವ್ನ ಸಹಚರರು ಒಳ್ಳೆಯವ್ರು ಆಗ್ತಿರ್ಲಿಲ್ಲ. ನಾವು ಫ್ರೀಡಮ್ ಇರ್ತಿರಲಿಲ್ಲ ಹೆಣ್ಣು ಮಕ್ಕಳು. ಸೊ ಹಾಗಾಗಿ ನಾವು ಅಲ್ಲಿಂದ ಬೆಂಗಳೂರು ಸೆಟ್ಲ್ ಆದ್ವಿ. ನಾನು 10ನೇ ಕ್ಲಾಸ್ ತನಕ ಅಲ್ಲೇ ಓದಿದ್ದು. ಅಂತ ಹೇಳಿದ್ರೆ ಅಲ್ಲಿ ಗ್ರಾಮದಲ್ಲಿ ಅಂದರೆ 6 ಗಂಟೆಗೆ ಸ್ಟ್ರೀಟ್ ಲೈಟ್ ಆಫ್ ಮಾಡೋರು. ಸ್ಟ್ರೀಟ್ ಲೈಟ್ ಆಫ್ ಮಾಡಿಬಿಟ್ರೆ ಮನೆ ಒಳಗಡೆ ಸೇರ್ಕೊಳ್ಳಿ ಅಂತ.
ರೈತರ ಫ್ಯಾಮಿಲಿ ಅಲ್ಲೆಲ್ಲ ಇರೋದು, ಒಂಥರ ಬುಡಕಟ್ಟು ವರ್ಗದ ಜನಗಳಿದ್ರು ಅಲ್ಲಿ. 6ರಿಂದ 7 ಒಳಗಡೆ ಸೇರ್ಕೊಂಬಿಟ್ರೆ ಹೊರಗೆ ಬರೋಂಗಿಲ್ಲ. ಬೈ ಚಾನ್ಸ್ ನೀರು ತರೋಕ್ಕಾಗಲಿ ಬೈಲಿಗಾಗಲಿ ಅಲ್ಲಿ ಟಾಯ್ಲೆಟ್ಸ್ ಅನುಕೂಲಗಳಿರಲಿಲ್ಲ. ಹೊರಗಡೆ ಹೋಗಬೇಕಾಯ್ತು ಬೈಲಲ್ಲಿ. ಹೋದಾಗ ಏನಾಗ್ತಿತ್ತು, ಕಿಡ್ನಾಪ್ ಮಾಡಿಬಿಡೋರು, ಇಲ್ಲ ಅಂದರೆ ರೇಪ್ ಅಟೆಂಪ್ಟ್ ಮಾಡೋರು ತುಂಬಾ ಇತ್ತು. ಆ ಥರ ಎಲ್ಲ ಆಗಿ ಎಷ್ಟೋ ಹೆಣ್ಮಕ್ಳು ಪ್ರೆಗ್ನೆಂಟ್ ಎಲ್ಲ ಆಗಿಬಿಟ್ಟು ಅವ್ರಿಗೆ ಏನು ವಿಟ್ನೆಸ್ಸೇ ಸಿಗ್ತಾರಲ್ಲ ಆ ರೀತಿ ಅವ್ರನ್ನ ಒಂದು ಇದು ಮಾಡು. ಅದಕ್ಕೋಸ್ಕರ ನಮಗೆ ಆ ಭಯದಿಂದ ನಮ್ಮ ತಂದೆ ಮಲೇರಿಯಾ ಡಾಕ್ಟರ್ ಆಗಿದ್ದರು. ಸೊ ಹಾಗೆ ನಮ್ಮ ತಾಯಿ ಸ್ಟಾಫ್ ನರ್ಸ್ ಆಗಿದ್ದರು. ಅವರಿದ್ದರೂ ಕೂಡ ನಮಗೆ ಅಲ್ಲಿ ಹೆಣ್ಮಕ್ಳು ಆ ಊರಲ್ಲಿ 16-17 ವಯಸ್ಸಿಗೆ ಮದುವೆ ಮಾಡಿ ಕಳಿಸ್ಬಿಡೋರು, ಇಲ್ಲ 12 ವರ್ಷಕ್ಕೂ ಮದುವೆ ಮಾಡಿ ಕಳಿಸ್ಬಿಡೋರು. ಹಾಗಾಗಿ ಅಲ್ಲಿ ಸೇಫ್ಟಿ ಇಲ್ಲ ಅಂಥೇಳಿ ನಾವು ಅಲ್ಲಿಂದ ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಹೋದ್ವಿ. ಜಮೀನೆಲ್ಲ ಇತ್ತು ನಿಮಗೆ? ಜಾಗ ಮನೆ ಇತ್ತು, ಒಳ್ಳೆ ಮನೆ ಇತ್ತು. 3 ಬೆಡ್ರೂಮ್ ಎಲ್ಲ ಜಮೀನು ಇರಲಿಲ್ಲ, ಮನೆ ಇತ್ತು. ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ರು ಇದರಿಂದ ಡಿಪಾರ್ಟ್ಮೆಂಟಿಂದ. ನಾವು ಒಂದು ಮನೆನೇ ಮಾಡ್ಕೊಂಡಿದ್ವಿ, ಆರಾಮಾಗಿದ್ವಿ. ಸೇಫ್ಟಿ ಇಲ್ಲ ಅಂತ ಹೇಳಿ ನಾವು ಬಂದ್ವಿ ಅಷ್ಟೇ. ಇಲ್ಲಿ ಬಂದಾದ್ಮೇಲೆ ನಿಮ್ಮ ತಂದೆಯವರು ಜಾಬ್ ಅಂತ ಹೇಳಿ ಮದುವೆ ಮಾಡಿಕೊಟ್ರು. ಗೌರ್ಮೆಂಟ್ ಜಾಬೇ ಬೇಕು, ಅವ್ರು ಯಾವ ಕ್ಯಾಟಗರಿ ಆದರೂ ಸರಿ. ಮೀನ್ ಪೊಲೀಸ್ ಆಗಿರಲಿ, ಒಂದು ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ಲಿ ಒಬ್ಬರು ಗೌರ್ಮೆಂಟ್ ಸರ್ಕಾರಿ ನೌಕರ ಆದರೆ ನಿನಗೆ ಫ್ಯೂಚರಲ್ಲಿ ಸೇಫ್ಟಿ ಅಂತ ಹೇಳಿ ಮಾಡಿಕೊಟ್ರು. ನಮಗೆ ಅವಾಗ ಇಂಥದನ್ನೇ ಆಯಿಸ್ಬೇಕು, ಅವ್ರು ಹೇಳಿದ್ನ ಕೇಳದೆ ಇರಬಾರ್ದು ಅನ್ನೋ ಭಯ. ದೊಡ್ಡವ್ರು ಹೇಳ್ತಾ ಇದ್ದಾರೆ, ಆ ನಡತೆಲ್ಲೇ ನಡ್ಕೊಂಡು ಹೋಗಬೇಕು ಅನ್ನೋದು. ಸೊ ಹಾಗೆ ನನ್ನ ಲೈಫ್ ಪಾರ್ಟ್ನರು ಒಳ್ಳೆಯವರೇ ಸಿಕ್ಕಿದ್ದಾರೆ. ತುಂಬ ಶಾಂತಮೂರ್ತಿ, ನಾಳೆ ಬಡ ಅನ್ನೋದು ಸ್ವಲ್ಪ. ನೀವೇನೇ ಮಗಳಿಗೆ ಬೈಕ್ ಎಲ್ಲ ತಕ್ಕೊಟ್ರಿ? ಫಸ್ಟ್ ಟೈಮ್ ತೆಕ್ಕೊಟ್ಟಿದ್ದು. ಹೌದು. ಮಗಳು ಜಾಬ್ ಬಿಡ್ಬೇಕಾದ್ರೆ ನಿಮಗೆ ಗೊತ್ತಿತ್ತಾ? ಬಿಡ್ಬೇಕಾದ್ರೆ ಹೇಳೇ ಬಿಟ್ಟಿದ್ದ? ಇಲ್ಲ, ನಾನೇ ಒಂದು 3 ತಿಂಗಳು ಮುಂಚೆನೇ ಹೇಳಬೇಕಾಗಿತ್ತು. ಅಲ್ಲೆಲ್ಲ ಸ್ವಲ್ಪ ಅಪೋಸೇ ಮಾಡಿದ್ರು, ಬೇಡ ಅಂತಲೇ ಹೇಳಿದ್ರು. ಬಟ್ ಅವರು ಮಾಡಬೇಕಲ್ಲ ಇಂಡಿವಿಜುವಲ್ ಆಗಿ. ಬೇಡ ಅಂತಲೇ ಹೇಳಿದ್ಮೇಲೆ ಅದು ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಬರೋದಾಗ ನಾವೇ ಮೋಟಿವೇಶನ್ ಮಾಡಿಬಿಟ್ರಿ, ಮಾಡಬೇಡ ಅಂದಾಗ ಅವಳು ಲೀವ್ ಹಾಕೊಳ್ಳೋದು ಬೇಡ ಅಂತ ಹೇಳಿ ಅಲ್ಲಿಗೇ ಅವಳು ಬಿಟ್ಬಿಟ್ಲು. ಸರಿ, ಸೆಟ್ಲ್ಮೆಂಟಲ್ಲಿ ಸ್ವಲ್ಪ. ಎಷ್ಟನೇ ವರ್ಷಕ್ಕೆ ಜಾಬ್ ಸಿಕ್ತು ಮಗಳಿಗೆ? ಅವಳಿಗೆ ಆಗಲೇ 3 ವರ್ಷ, 1.5 ವರ್ಷ ಮಾಡಿದ್ವಿ. ಅವಳು 19 ಇಯರ್ಸಲ್ಲೇ ಜಾಬ್ ಸಿಕ್ತು. ಯಾಕಂದರೆ ಇವ್ರಿಗೆ ಸ್ವಲ್ಪ ಅದೇ ಡಿಪಾರ್ಟ್ಮೆಂಟಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಹೋಗ್ತಾ ಬರ್ತಾ ಎಲ್ಲ ಆಫೀಸರ್ಸ್ ಎಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಬೇಗನೆ ಆಯಿತು ಅವಳಿಗೂ ಕೆಲಸ. ಬಟ್ ಅವಳು SDM ಕಾಲೇಜ್ ಧರ್ಮಸ್ಥಳದಲ್ಲಿ ಓದಿದ್ದು, ಚೆನ್ನಾಗಿ ಓದಿ ಬಂದಳು. ಕೊನೆಗಲ್ಲಿ ಜಾಬು ಆಯಿತು. ಬೇಡ ಅಂಥೇಳಿ ನಾವೇ ಕ್ವಿಟ್ ಮಾಡಿಸಿದ್ವಿ. ಅಲ್ಲೆಲ್ಲ ಬೈದರು, ಕೈ ಹಿಡಿಯುತ್ತೆ ಅಂತ. ನಮಗೇನು ಅದ್ರ ಬಗ್ಗೆ ನಂಬಿಕೆ ಇಲ್ಲದೆ ಅವ್ಳ ಕ್ಯಾಟಗರಿನೇ ಚೇಂಜ್ ಮಾಡಿಸ್ಬಿಟ್ವಿ. ಬೈಕರಾಗಿ ಬರಬೇಕು ಅಂತ ನಮ್ಗೆ ಆಸೆ ಇತ್ತು. ಇವಾಗ ಬೈಕರಾಗೇ ಇದ್ದಾರಲ್ಲ, ತುಂಬ ಹೆಮ್ಮೆ ನಮ್ಗೆ ಇವಾಗ. ನೀವು ನಿಮ್ಮ ಮಗಳ ಜೊತೆ ಎಲ್ಲೆಲ್ಲ ಹೋಗಿದ್ದೀರಾ? ನಾನಪ್ಪ ಇಲ್ಲ, ಜಾಸ್ತಿ ಹೋಗಿಲ್ಲಪ್ಪ. ನನಗೆ ಆಗಲ್ಲ ಟ್ರಾವೆಲ್ ಮಾಡೋಕ್ಕೆ, ಹಿಂಸೆ ನನಗೆ ಆಗಲ್ಲ. ಹೋಗೋದಕ್ಕೆ ಎಂಕರೇಜ್ ಮಾಡ್ತೀವಿ, ಪುಷ್ ಮಾಡ್ತೀವಿ, ಕೆಳಗಡೆ ತನಕ ಹೋಗ್ಬಿಟ್ಟು ಆಟ ಮಾಡ್ತೀವಿ. ಅದು ಬಿಟ್ಟು ನನ್ನ ಕೆಲ ಆಗಲ್ಲ, ಹೋಗಲ್ಲ. ಪೆಟ್ಸಿದೆಯಲ್ಲ ನನಗೆ. ತಿಂಗಳಗಟ್ಲೆ ವಾರಗಟ್ಲೆ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಇರಬೇಕು. ಹೌದು. ಆ ಧೈರ್ಯ ಹೇಗೆ ಮಾಡಿದ್ರಿ? ಇವಾಗಿನ ಸಿಚುವೇಶನ್ ಹೇಗಿದೆ ಅಂತ ನಿಮಗೂ ಗೊತ್ತು. ಬಟ್ ಅವಳು ಅಂತ ಹೇಳಿದ್ರೆ ಒಂದು 4 ಕಾಸ್ ಮಾಡಿದ್ದಾಳೆ, ಸೋಷಿಯಲ್ ಕಾಸ್ ಮಾಡಿದ್ದಾಳೆ. ಅದರಲ್ಲೇ ಅವಳಿಗೆ ಮೋಟಿವೇಶನ್ ಆಗಿದೆ. ನಾವು ಲೇಡೀಸ್ 12 ಗಂಟೆ ಮೇಲೆ ಹೋಗಲಿ, 2 ಗಂಟೆ ಹೋಗಲಿ, ಮಧ್ಯರಾತ್ರಿ ಹೋಗಲಿ, ನಮಗೆ ಸೇಫ್ ಇದೆ. ಯಾವ ರೀತಿ ಸೇಫ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಇಲ್ಲಿಂದ ಕಲಿಸಿರ್ತೀವಿ. ಮನೆಯೇ ಮೊದಲ ಪಾಠ ಶಾಲೆ. ಹಾಗಾಗಿ ಅವಳಿಗೆ ನಾವು ಫುಲ್ ಪ್ರಿಪೇರ್ ಮಾಡಿರ್ತೀವಿ. ಕೊನೆಗೆ ಸೋಷಿಯಲಲ್ಲಿ ಸಿಗ್ತಾರಲ್ಲ ಫ್ರೆಂಡ್ಸ್ಗಳು, ಒಂದು 4 ಜನ ಲೇಡೀಸ್ ಹೋದರು. ಪ್ರತಿಯೊಬ್ಬರೂ ಪೂರ್ ಇದರಲ್ಲೇ ಹೋದರು, ಏನು ರಿಚ್ ಅವ್ರು ಯಾರೂ ಹೋಗಿಲ್ಲ. ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಹೋದರು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅವ್ರಿಗೆ, ಯಾವುದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ಹಾಗಾಗಿ ನಮಗೆ ಒಂದು ಮೋಟಿವೇಶನ್ ಆಯಿತು. ಇವಳು ಗಂಡಲ್ಲ, ಹೆಣ್ಣಾಗಿ ನಾವು ಮಾಡ್ಕೊಂಡಿದ್ವಿ, ಆದರೂ ಅವಳಿಗೆ ಗಂಡಿನ ಗುಂಡಿಗೆ ಇದೆ. ಸೊ ಹಾಗಾಗಿ ನಮಗದೊಂದು ತುಂಬ ಧೈರ್ಯ ಇತ್ತು. ಅವಳಿಗಂತೂ ನಮಗಿಂತ ಡಬಲ್ ಗುಂಡಿಗೆನೆ. ನಮಗೆ ಅವಳು ಹೌದು, ಲಡಾಖ್ ಸ್ಪೀಟಿಗೆಲ್ಲ 10 ಗಂಡು ಮಕ್ಕಳ ಜೊತೆ ಒಬ್ಬಳೇ ಹೋಗಿ ಬಂದಿದ್ದಾಳೆ. 10 ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಒಬ್ಬಳೇ ಹೋಗಿ ಗ್ರೂಪಲ್ಲಿ ಹೋಗಿ ಬಂದಿದ್ದಾಳೆ. ನಮ್ಗೆ ಅದಂತೂ ಇನ್ನೂ ಧೈರ್ಯ. ಒಂದು ನಂಬಿಕೆ ಬೇಕು, ನಮ್ಗಳಿಗೆ ಧೈರ್ಯ ಬೇಕು. ಅದಿಬ್ಬರು ನಾವು ಕೊಡ್ತೀವಿ ಅವಳಿಗೆ. ನಂಬಿಕೆ ಧೈರ್ಯ ನಾವಿಬ್ಬರು ಕೊಡ್ತೀವಿ. ಸಾಧನೆ ಮಾಡೋದು ಅವಳದು, ಮಾಡ್ಕೊಂಡು ಬರ್ತಾಳೆ ಅನ್ನೋದು ನಮಗೆ ನಂಬಿಕೆ ಇದೆ. ಸ್ಟಾರ್ಟಿಂಗಲ್ಲಿ ಎಲ್ಲರದು ಕಷ್ಟನೇ. ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಮೋಟಿವೇಟ್ ಮಾಡೋದೇ ಫೈನಾನ್ಷಿಯಲಿ, ಮೆಂಟಲಿ. ನಾವು ಎರಡೂ ಕೊಟ್ಟಿರ್ತೀವಿ, ಪ್ಲಸ್ ಎಜುಕೇಷನಲ್ಲೂ ಕೊಟ್ಟಿರ್ತೀವಿ. ನೀವು ಯೂಟ್ಯೂಬರ್ ಅಂತ ಹೇಳಿದ್ರೆ ಸುಮ್ಮನೆ ಆಗಲ್ಲ.
ಯೂಟ್ಯೂಬಲ್ಲಿ 1000 ಥರ ಸ್ಟೆಪ್ಸ್ ಇರುತ್ತೆ. ಅದರಿಂದ ಅವರು ಎಲ್ಲ ರೀತಿಯೂ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಅಂದರೆ ಬೈಕ್ ಅಂದರೆ ನಮಗೆ ಬೈಕದ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿ ಅಂತಾರಲ್ಲ, ಹಾಗೆ ಗಾಡಿದು ಪಾರ್ಟ್ಸ್ ಆಫ್ ದ ಎಲ್ಲ ಗೊತ್ತಿರಬೇಕು ಇವ್ರಿಗೆ. ಒಂದು ಕಡೆ ರಿಪೇರಿ ಆಗಿರಲಿ, ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಒಂದು ಟೋಯಿಂಗ್ ಮಾಡಬೇಕು, ಒಂದು ಏನು ತಿಳ್ಕೊಬೇಕು, ಒಂದು ನೇಚರಲ್ಲಿ ಯಾವ ಥರ ಟ್ರಾವೆಲ್ ಮಾಡಬೇಕು, ಏನು ವಿಡಿಯೋಗ್ರಫಿ ತೆಗಿಬೇಕು, ಜನಗಳಿಗೆ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಜನಗಳಿಗೆ ಯಾವ ರೀತಿ ಕೊಡಬೇಕು ವಿಡಿಯೋ ಅನ್ನೋದನ್ನ ಪ್ರತಿಯೊಂದು ಅವಳು ಇಲ್ಲಿಂದ ಕಲಿತು ಹೋಗಿರ್ತಾಳೆ. ಅವಳ ಮೇಲೆ ಅವಾಗ ನಂಬಿಕೆ ಇರುತ್ತೆ, ನಮಗೆ ಮಾಡ್ಕೊಂಡು ಬರ್ತಾಳೆ, ಒಂದು ಸಾಧನೆ ಮಾಡ್ಕೊಂಡು ಬರ್ತಾಳೆ ಅಂತ 4 ಚಾಲೆಂಜ್ ತೊಗೊಂಡಿದ್ದಾಳೆ ಅವಳು. ಇನ್ನು ನಾವು ಆ ಚಾಲೆಂಜನ್ನು ನಾವು ಮತ್ತೆ ಚಾಲೆಂಜ್ ಕೊಡೋಕ್ಕಾಗಲ್ಲ, ಗುರಿ ತಲುಪ್ತಾಳೆ. ಹಾಗಾಗಿ ಯಾವ ಸೀಸನ್ ಆದರೂ ಹೋಗ್ತೀನಿ ಅಂತಾಳೆ, ಎಲ್ಲದಕ್ಕೂ ಕಳಿಸ್ಕೊಡ್ತೀವಿ ಇಲ್ಲಿಂದ. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಹೌದು, ಜಾಕೆಟ್ಗಾಗಿರ್ಬೋದು, ಜರ್ಕಿನ್ಗಾಗಿರ್ಬೋದು, ಸೆಟಪ್ಗಾಗಿರ್ಬೋದು, ಅದನ್ನ ಮಾಡಿಫೈಡ್ ಮಾಡೋದಕ್ಕಾಗಿರ್ಬೋದು ಎಲ್ಲ. ನಿಮಗೆ ಯಾವತ್ತೂ ಗಿಲ್ಟಿ ಫೀಲ್ ಕಾಡಿಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾಳೆ, ರಿಟರ್ನ್ ಇನ್ನೂ ಬಂದಿಲ್ಲ ಅಂತ? ಆಲ್ರೆಡಿ ಬಂದಿದೆಯಾ ಅಷ್ಟು ರಿಟರ್ನು? ಇಲ್ಲ, ಬಂದಿಲ್ಲ. ಯಾಕಂದರೆ ನಾನು ಇವಾಗಲೂ ಒಂದು 7 ರಿಂದ 8 ಲಕ್ಷ ಖರ್ಚು ಮಾಡಿರ್ಬೋದು. ನನಗದು ಆಗಿರುತ್ತೆ, ಖಂಡಿತ ಆಗಿರುತ್ತೆ. ಯಾಕಂದರೆ ಹೌದು, ನಾನೇ ಗಾಡಿ ಕೊಡಿಸಿರ್ಬೋದು, ಪುಷ್ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ಔಸ್ಕೊಂಡು ಎತ್ತಿಟ್ಟು ಬೇರೆ ಹೊರಗಡೆ ಫೈನಾನ್ಸ್ ತೊಗೊಂಡು ಬಂದು ಮಾಡಿರೋದು. ಸಾಲ ಮಾಡ್ತೀನಿ, ಯಾಕಂದರೆ ನಮ್ಗೆ ಸಾಲ ಕೊಡೋರು ತುಂಬ ಜನ ಇದ್ದಾರೆ. ಯಾಕಂದರೆ ಸಾಲ ತೀರಿಸ್ತೀವಿ ಅಂತ ಅವ್ರಿಗೆ ಗೊತ್ತು. ವರ್ಕ್ ಹೋಗಲ್ಲ ನಾನು. ಯಜಮಾನ ಕೊಡೋ ದುಡ್ಡನ್ನ ಸ್ವಲ್ಪ ಉಳಿಸಿ ಕಾಣ್ತಿದ್ದಂಗೆ, ಅದೇ ಹೇಳ್ತಾರಲ್ಲ ಸಾಸಿವೆ ಡಬ್ಬಿ ಕಡಲೆಬೇಳೆ ಡಬ್ಬಿ ಅಂತ, ಉಳಿಸಿ ಸಾಲ ತೀರಿಸಿ ಇವತ್ತು ನಾನು ಸಾಲ ಮುಕ್ತಳಾಗಿದ್ದೀನಿ. ನನ್ನ ಮಗಳು ನನಗೆ ಬೇಕಾದ ಕೊಡಿಸಿದಾಳೆ, ಅವಳಿಂದ ನಾನು ಸ್ವಲ್ಪ ದುಡ್ಡು ಎಲ್ಲ ಕಳ್ಕೊಂಡಿದ್ದೆ. ಇವತ್ತು ಅವಳು ಅಮ್ಮ ನಿನಗೇನು ಬೇಕು ನಾನು ಕೊಡಿಸ್ತೀನಿ ನನ್ನ ಲೆವೆಲ್ಗೆ ಬಂದುಬಿಟ್ಟಿದ್ದಾಳೆ. ಇನ್ನೊಂದು 2 ವರ್ಷದಲ್ಲಿ ಅವಳು ಇನ್ನೂ ಟಾಪಾಗಿ ಬೆಳೀತಾಳೆ. ನಂಗೆ ತುಂಬ ಇಷ್ಟ. ಅಷ್ಟೇ ಸಾಕು, ನಮಗೆ ದುಡ್ಡು ಕಳ್ಕೊಂಡ್ವಿ ಅಂತ ಹೇಳಿಲ್ಲ, ನನ್ನ ಮಗಳು ಏನು ಬೆಳೆದ್ಲು ಅನ್ನೋದು ನಮಗೆ ಬೇಕು. ಇವತ್ತು ಅವಳು ಬೆಳೆದಿದ್ದಾಳೆ, ಪ್ರೌಡ್ ಆಫ್ ಮೈ ಡಾಟರ್ ಅಂತ ಹೇಳ್ಬೋದು. 10 ಮುತ್ತು ಕಟ್ಟೋದಕ್ಕಿಂತ 1 ಮುತ್ತು ಕಟ್ತೀನಿ, ಅದೇ ನನ್ನ ಸ್ವಾತಿ ಮುತ್ತು, ಸಾಕಲ್ವಾ? ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ತಾಯಂದಿರಿಗೆ ಮಗಳನ್ನ ಮದುವೆ ಮಾಡಬೇಕು, ಒಂದಿಷ್ಟು ಚಿನ್ನಕ್ಕೆ ಇಷ್ಟು ದುಡ್ಡು ಇಡಬೇಕು, ಬಟ್ಟೆಗೆ ಮದುವೆಗಾದ್ರೆ ಇಷ್ಟು ಬೇಕಾಗುತ್ತೆ, ಒಳ್ಳೆ ಹುಡುಗಂಗೆ ಆದರೆ ಇಷ್ಟೊಂದೆಲ್ಲ ಕೊಡಬೇಕಾಗುತ್ತೆ, ಚಿನ್ನ ಒಡವೆಗಳಿಗೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ನೀವು ಮಗಳಿಗೆ ಬೈಕ್ ಓಡಿಸು ಸಾಲ ಮಾಡೋದು ಸರಿ ಅಂತ ಕೊಡ್ತಾ ಇದ್ದೀರಲ್ಲ. ಎಲ್ಲ ಥರ ತಾಯಿ ಆಗಿಬಿಟ್ರೆ ನಾನು ಡಿಫ್ರೆಂಟಾಗೇ ಇದ್ದೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ಸೋಷಿಯಲ್ ಆಗಿದ್ದೀನಿ. ಅವಳ ಜೊತೆ ನಾನು ಆ್ಯಸ್ ಅ ಮದರ್ ಥರನೇ ಇಲ್ಲ, ಫ್ರೆಂಡ್ಲಿಯಾಗೇ ಇದ್ದೀನಿ. ದುಡ್ಡು ಇವತ್ತು ಖರ್ಚು ಮಾಡ್ಬೋದು, ನಾಳೆ ಪಡ್ಕೋಬೋದು. ಆ ಮಗುಗೆ ಒಂದು ಸ್ಥಾನ ಕಳಿಸ್ಬಿಡ್ಬೇಕ, ಒಂದು ಸ್ಟೇಜ್ ಬೇಕು ಅವಳಿಗೆ. ಮದುವೆ ಮಾಡಿಬಿಟ್ರೆ ಅವಳದು ಒಂದು ಲೈಫ್ ಸಪ್ರೇಟ್ ಆಗಿಬಿಡತ್ತೆ. ಇನ್ನೊಬ್ಬರ ಮನೆ ಪಾತ್ರೆ ತೊಳೆದು, ಇನ್ನೊಬ್ಬರ ಮಗು ಮದುವೆ ಮಾಡಿ ಮಗು ಆಗಿ ಅವ್ರದ್ದೇ ಒಂದು ಕಟ್ಟುಪಾಡಲ್ಲಿ ಇರುತ್ತೆ. ಸೊ ನಾವಾಗಿ ನಾವು ಪೇರೆಂಟ್ಸ್ ಆಗಿ ಅವಳಿಗೆ ನಾವು ಏನು ಮಾಡಿದ್ವಿ? ಮನೆ ಇಲ್ಲ, ಬಾಡಿಗೆ ಮನೇಲೇ ಇದ್ದೀವಿ ಇವತ್ತು. ಹೌದು, ಬಾಡಿಗೆ ಮನೇಲಿ ಸಂತೋಷವಾಗಿದ್ದೀವಿ. ಅವರಪ್ಪ ಯಾವಾಗಲೂ ಹೇಳ್ತಾರೆ, ಅಪ್ಪ ನನಗೇನು ಮಾಡಿದೆ ಅಂತ ಅವಳು ಕೇಳಬೇಡ, ಯಾಕೆಂದರೆ ನೀನೇನು ಮಾಡ್ದು ನಮಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರಪ್ಪ. ಯಾಕಂದ್ರೆ ನನ್ನ ತಾತನ ಆಸ್ತಿ ನೀನು ಕೇಳಬೇಡ, ನಾನು ನಮ್ಮ ತಾತನ ಆಸ್ತಿ ನಾನು ಕೇಳಿಲ್ಲ, ನಾನು ಆಸ್ತಿ ಇಡಲ್ಲ, ನಿನಗೆ ಬೇಕಾ ನೀನು ಆಸ್ತಿ ಮಾಡ್ಕೊಂಡು ನೀನು ತಗೋ, ನನಗೆ ಆಸ್ತಿ ಮೇಲೆ ವ್ಯಾಮೋಹ ಇಲ್ಲ ಅಂತ ಹೇಳ್ತಾರೆ. ಅದೇನೇ ಅವಳಿಗೂ ಬಂದ್ಬಿಟ್ಟಿದೆ. ಆಸ್ತಿ ಬೇಡ, ಇರೋದ್ರಲ್ಲಿ ಆರಾಮಾಗಿರ್ತೀನಿ, ನಾನು ಮದುವೆ ಆಗಲ್ಲ, ಪೆಟ್ಸ್ನ ಅಡಾಪ್ಷನ್ ಮಾಡ್ಕೊಂಡು ನಾನು ಅವ್ರಿಗೆ ಲೈಫ್ ಕೊಡ್ತೀನಿ ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದ್ದಾಳೆ. ನಮಗೆ ಪ್ರಾಣಿ ಅಂದರೆ ಭಾರಿ ಇಷ್ಟ. ನಿಮ್ಮದು ನಾನು ಬನ್ನರ್ಘಟ್ಟ ಸೀರಿಯಸ್ ಅಂತ ಮಿಸ್ಸೇ ಮಾಡಿಲ್ಲ, ಆವಾಗ ಫುಲ್ ನೋಡ್ತಾ ಇದ್ದೆ. ನನಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವತ್ತು ಮಗಳು ಒಬ್ಬಳಾಗಿರ್ಬೋದು, ಮಕ್ಕಳು ಮನೆ ತುಂಬ ಇದ್ದಾರೆ ನಮ್ಮ ಮನೇಲಿ. ನನಗೂ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಈಗಿನ ಜನ್ರೇಷನ್ ಏನಾಗಿದೆ, ನಾವು ಆಗಲೇ 30 ಇಯರ್ಸ್ ಆಯಿತು ಮದುವೆಯಾಗಿ, ಆರಾಮಾಗಿದ್ದೀವಿ. ಜಗಳ ಅನ್ನೋದು ಎಲ್ಲರ ಮನೇಲೂ ಇರತ್ತೆ ರೀ, ಎಲ್ಲರ ಮನೇಲೂ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇರುತ್ತಲ್ಲ, ಅದೊಂದು ಸ್ವಲ್ಪ ಪೇಷನ್ಸ್ ಈ ಜನ್ರೇಷನ್ ಇಲ್ಲ ನನ್ನ ಪ್ರಕಾರ. ನಾವೊಂದು ಮದುವೆ ಮಾಡ್ಬೋದು, ಅಯ್ಯೋ ನಮಗೆ ವಯಸ್ಸಾಗೋಗ್ತದೆ, ನನ್ನ ಮಗಳು ಒಂದು ಸೆಟ್ಲ್ ಮಾಡ್ಬಿಟ್ಟು ನಾವು ಆರಾಮಾಗಿರಬೇಕು, ಅದೆಲ್ಲ ಭ್ರಮೆ. ಇರಲಿ ಬಿಡಿ, ಮನೆ ಹಳ್ಳಿನೇ ತರೋಣ. ಫ್ಯೂಚರಲ್ಲಿ ಬೇಕಾಗುತ್ತೆ ಅಲ್ವಾ? ನಾವೇ ಇನ್ನೊಬ್ರು ಮನೆ ಕೊಡೋಕ್ಕಿಂತ ಅವ್ರನ್ನ ಕರ್ಕೊಂಬರೋಣ. ಈ ಜನ್ರೇಷನ್ ಇವಾಗ ಹೆಣ್ಣೆ ಸಿಗ್ತಾ ಇಲ್ಲ, ಹಂಗಾಗಿ ಮನೆಯಲ್ಲೇ ಅವ್ರ ಮನೆಯವರೇ ಕಳಿಸ್ಕೊಟ್ಬಿಡ್ತಾರೆ, ಆರಾಮಾಗಿ ನೋಡ್ಕೊಳ್ಳಿ ನನ್ನ ಮಗನ್ನ ಅಂತಾರೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ ಜನ್ರೇಷನ್. ನೋಡೋಣ, ಇನ್ನೊಂದು 2 ವರ್ಷ ಅವಳಿಗೆ ಮದುವೆಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಅವಳು ಆ ಥಿಂಕಲ್ಲಿ ಇಲ್ಲ. ನಾವು ಜಾಸ್ತಿ ಅವಳಿಗೆ ಹಿಂಸೆ ಕೊಡೋದು ಬೇಡ. ಅವಳ ಡಿಸಿಷನ್ ನಮ್ಮ ಡಿಸಿಷನ್ನು ಲೈಫಲ್ಲಿ. ಅವಳು ಯಾವತ್ತು ಹ್ಞೂ ಅಂತಾಳೆ ಆವತ್ತು ನಾವು ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಲವ್ಗಿವೆಲ್ಲ ಏನೂ ಇಲ್ಲ, ಅದಕ್ಕೆ ಆಗಿ ಬರೋದಿಲ್ಲ ಅವ್ರಿಗೆ. ಅದಕ್ಕೆ ನಾವು ಅರೇಂಜ್ ಮ್ಯಾರೇಜೇ ಹುಡ್ಕೊಂಬರ್ಲಿ, ಇಲ್ಲ ನಾವು ಹುಡ್ಕೋಣ. ವಿಡಿಯೋ ಕಾಲೇ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಏನಾರು ಎಮರ್ಜೆನ್ಸಿ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಆದರೆ, ಇಲ್ಲ ಏನಾರ
ನೋಡಬೇಕು. ನಮ್ಮ ಪೆಟ್ಸ್ನ ಜಾಸ್ತಿ ಕೇಳ್ತಾ ಇರ್ತಾಳೆ ಅವಳು, ಅಮ್ಮ ಹೇಗಿದ್ದಾರೆ ಅಂತ. ಪ್ರತಿಯೊಬ್ಬರಿಗೂ ವೀಡಿಯೋ ಕಾಲ್ ಮಾಡ್ತಾಳೆ, ನಾರ್ಮಲ್ ಕಾಲ್ ಮಾಡಲ್ಲ, ವೀಡಿಯೋ ಕಾಲ್ ಮಾಡೇ ಮಾಡ್ತಾರೆ. ನ್ಯಾಷನಲ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಅವರು ವಿಡಿಯೋ ಕಾಲ್ ಮಾಡೇ ಮಾತಾಡ್ತಾರೆ. ಅವಾಗ ಫುಲ್ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ ಫಸ್ಟ್ ಟೈಮು. ಲ್ಯಾಕ್ಸ್ ಟುಗೆದರ್ ಆಗಿತ್ತು, ಯಾಕಂದರೆ ಗಾಡಿ ಕೊಡಿಸಿದ್ವಿ, ಗೇರ್ಸು ಪ್ರತಿಯೊಂದು ಅದೇ ಒಂದು 1 ಲ್ಯಾಕ್ ಪ್ಲಸ್ ಆಗಿತ್ತು. ಕೈಗೆ ಸ್ವಲ್ಪ ಅಮೌಂಟ್ ಕೊಡಬೇಕಾಯ್ತು, ಫ್ಲೈಟಲ್ಲಿ ಅರ್ಧ ಜರ್ನಿ ಮಾಡಬೇಕಾಯ್ತು, ಗಾಡಿ ಇಲ್ಲಿಂದ ಟ್ರಾವೆಲ್ ಇದರಲ್ಲಿ ಹೋಗಿತ್ತು, ಅದರ ಶಿಪ್ಪಿಂಗ್ ಹೋಗಿತ್ತು, ಅದರಲ್ಲೂ ಸ್ವಲ್ಪ ಲ್ಯಾಕ್ಸ್ ಟುಗೆದರ್ ಆಗಿತ್ತು. ಹೇಗೆ ಮಾಡ್ತಾಳೆ, ಹೇಗಾಗುತ್ತೆ, ಹೇಗೆ ಅವಳು ಸರ್ವೈವ್ ಆಗ್ತಾಳೆ ಅನ್ನೋದು ಒಂದು ಸ್ವಲ್ಪ ಮೂಲೆಯಲ್ಲಿ ಭಯ ಅನ್ನೋದು ತಾಯಿಗೂ ಇದ್ದೇ ಇರುತ್ತೆ. ಇವರಂತೂ ಮಗಳು ಮಾತಾಡಿದ್ರ ಅಂತ ಕೇಳ್ತಾನೆ ಇರೋರು ನಮ್ಮ ಯಜಮಾನ್ರು. ಆದ್ರೂ ಎಲ್ಲೊಂದು ಧೈರ್ಯ, ನನ್ನ ಮಗಳು ಮಾಡ್ಕೊಂಡು ಬರ್ತಾಳೆ ಅಂತ. ಯಾಕಂದರೆ ಕೇರಳ, ತಮಿಳ್ನಾಡು, ಚಿಕ್ಕಮಗಳೂರು 3 ಮಾಡ್ಕೊಂಡು ಬಂದಿದ್ಲು ಒಂದು ಟ್ರಿಪ್ಪು. ಕೆಲವೊಂದರಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅವಳಿಗೆ. ಆಮೇಲೆ ಅದನ್ನೇ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಎಲ್ಲ ಕಡೆನೂ ನೆಗೆಟಿವ್ ಪಾಸಿಟಿವ್ ಅನ್ನೋದು ಎಲ್ಲ ಇದ್ದೇ ಇರುತ್ತೆ. ಅದನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದುವರಿಯೋಕ್ಕಾಗಲ್ಲ. ಸೊ ಹಾಗಾಗಿ ಅವಳನ್ನ ಒಂದು ಕಡೆ ಹಿಮಾಲಯಸ್ ಹೋಗಿ ನೋಡ್ಕೊಂಡು ಬಾ, ಅನುಭವ ತಿಳ್ಕೊಂಬ ಅಂತ ಕಳಿಸಿದ್ವಿ. ಆವಾಗ ಅವಳು ಆ ಹುಚ್ಚು ಇನ್ನೂ ಬಿಟ್ಟಿಲ್ಲ, ಹಿಮಾಲಯಸ್ ಹುಚ್ಚು ಅವಳಿಗೆ ಇನ್ನೂ ಬಿಟ್ಟಿಲ್ಲ. ಅದು ಅವಳಿಗೆ ಆ ನೇಚರ್ನ ಅಲ್ಲೇ ಇರಬೇಕು ಅನಿಸುತ್ತೆ ಅವಳಿಗೆ, ಅಷ್ಟು ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಇಲ್ಲ, ಅವ್ರು ಇವತ್ತಿಗೂ ಇಲ್ಲೇ ಎಲ್ಲ ಕಣ್ಮುಂದೆ ಇರಬೇಕು. ಬೆಳಗೋಗಿ ಬರೋ ಅವ್ರು ತುಂಬಾ ಸೆಂಟಿಮೆಂಟಪ್ಪ, ಒಂದು ಚೂರು ಮಾತಾಡೋದು ಅಳಕ್ಕೆ ಶುರು ಮಾಡಿಬಿಡ್ತಾರೆ, ದುಃಖ ಮಾಡ್ಕೊಂಬಿಡ್ತಾರೆ. ನನ್ನಷ್ಟು ಧೈರ್ಯನೇ ಇಲ್ಲ, ನನ್ನ ಮಗಳಷ್ಟು ಧೈರ್ಯ ಇಲ್ಲ. ತುಂಬ ಎಮೋಷ್ನಲ್ ಪರ್ಸನ್ನು. ಏನಾದರೂ ಅವ್ರ ಬಗ್ಗೆ ಆಗಲಿ, ನನ್ನ ಮಗಳಾಗಲಿ, ಯಾರ ಬಗ್ಗೆ ಮಾತಾಡಿದ್ರು ಅಳೋದೇ ಅವರು. ತುಂಬ ಎಮೋಷ್ನಲ್ಲು. ಅವ್ರಿಗೆ ಒಬ್ಬಳೇ ಮಗಳು ಅಂತಲ್ಲ, ಸ್ವಲ್ಪ ಕಳ್ಸೋಕ್ಕೆ ಭಯಪಡ್ತಾರಮ್ಮ, ಕಳ್ಸೋಕ್ಕೆ ಭಯಪಡ್ತಾರೆ. ನಾವು ಹೇಳಿ ಇವಾಗ ಅವರು ಮಗಳು ಪರವಾಗಿಲ್ಲ ಧೈರ್ಯವಾಗಿ ಬರ್ತಾಳೆ ಅನ್ನೋದು ಅಷ್ಟು ಸ್ವಲ್ಪ ಒಂದು 50% ಅವ್ರಿಗೆ ಇಷ್ಟ ಇರಲಿಲ್ಲ. ಖಂಡಿತ ಆ್ಯಸ್ ಎ ಫಾದರ್ ಆಗಿ ಅವಳು ಸೇಫ್ಟಿ ನೋಡ್ತಾರೆ. ಮದರಾಗಿ ನಾನು ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಬೇರೆ ಥರ ನನ್ನ ಅವಳಿಗೆ ಎಂಕರೇಜ್ ಮಾಡ್ಬೋದು, ಫೈನಾನ್ಷಿಯಲಿ ಆಗಲಿ ಮೋಟಿವೇಶನ್ ಮಾಡ್ಬೋದು. ಅವರು ಮಗಳು ಒಂದು ಸ್ಥಾನವಾಗಿ ನಿಂತ್ಕೊಳ್ಳಿ ಅನ್ನೋದಿತ್ತು. ಕೊನೆಗೆ ನಾವು ಜಗಳ ಮಾಡೋದು, ಹೊಡೆದಾಟ ಬಡ್ದಾಟ ಎಲ್ಲ ಆಯಿತು ಮನೇಲಿ. ಕೊನೆಗೆ ಇವಳಿಷ್ಟೇ ಲೈಫ್ ಅಂದ್ಬಿಟ್ಟು ಅವರೇ ಸ್ಯಾಕ್ರಿಫೈಸ್ ಆಗಿಬಿಟ್ರು. ಕೊನೆಗೆ 1-2 ವರ್ಷ ಅವರು ಬೇಜಾರು ಮಾಡ್ಕೊಂಡು, ಅವಳು ಆಗಲೇ 7 ಇಯರ್ಸ್ ಆಯಿತು ಯೂಟ್ಯೂಬಿಗೆ ಜಾಯ್ನ್ ಆಗಿ. ತುಂಬ ಕಷ್ಟಪಟ್ಬಿಟ್ಲು. ಹೇಳ್ತಾರಲ್ಲ, ಬೇರೆಯವ್ರು ಬೆಳೆಸೋಕ್ಕಿಂತ ನಾವು ಬೆಳೆಯೋದು ದೊಡ್ಡದು ಗಟ್ಟಿ, ಯಾಕಂದ್ರೆ ನಮ್ಮ ಬೇರು ಗಟ್ಟಿ ಮಾಡ್ಕೋಬೇಕು ಅಂತ. ನಮ್ಮ ಬೇರು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಯಾರೂ ಬರಲಿಲ್ಲ. ನಾವೇ ಆ ಭೂಮಿ ತಾಯಿ ಫಸಲು ನೀರು ಎಲ್ಲ ಹಿಡಿದು ಬೇರನ್ನ ಗಟ್ಟಿ ಮಾಡ್ಕೊಂಡು ಚಿಗುರಾಗಿ ಗಿಡಗಳ ಮೊಳಕೆ ಹೊಡೆದು ದೊಡ್ಡದಾಗಿ ಇವಾಗ ಬೆಳೀತಾ ಇದ್ದಾಳೆ. ಇವಾಗ ಜನ ಗುರುತಿಸ್ತಾ ಇದ್ದಾರೆ. ಎಲ್ಲ ಒಂದು 10 ಜನದಲ್ಲಿಲ್ಲ 100 ಜನದಲ್ಲಿ ಒಂದು 4-5 ಜನ ಆದರೂ ಹಿಡಿಯೋಷ್ಟು ಮಟ್ಟಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾಳೆ. ನಮಗೂ ಹೆಮ್ಮೆ ಇದೆ ಅಮ್ಮ. ಇವಾಗ ಅವ್ರ ತಂದೆ ಬಿಟ್ಟಿದ್ದು ಒಳ್ಳೇದಾಯಿತು, ಇವಾಗ ಆರಾಮಾಗಿದ್ದಾಳೆ ನನ್ನ ಮಗಳು ಅಂತ ಹ್ಯಾಪಿಯಾಗಿದ್ದಾರೆ ಅವರು ಕಣ್ಣೀರಲ್ಲ, ಅದು ಪನ್ನೀರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.